ಹೈ ಸ್ಪೀಡ್ ಮಣಿ ಇದೀಗ ನೆನಪು ಮಾತ್ರ. ಕಾಳಗ ಮುಗಿತು, ಜೀವವೂ ಹೋಯ್ತು. ಈ ರೀತಿ ನೂರಾರು ಜನ ಸೇರಿ ಕಂಬನಿ ಹಾಕೋದನ್ನ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ವ್ಯಕ್ತಿ ಅಸುನೀಗಿರಬೇಕು ಅನ್ಸುತ್ತದೆ. ಆದ್ರೆ ಇಲ್ಲಿ ಜನ ಸೇರಿರೋದು ಹೈ ಸ್ಪೀಡ್ ಮಣಿಗಾಗಿ. ಆತನ ಸಾಹಸಗಾಥೆಗಳು ಈಗಲೂ ಜನರ ಮನದಲ್ಲಿ ಅಚ್ಚಳಿದೇ ಉಳಿದಿವೆ. ಆದ್ರೆ ದುರ್ದೈವ ಅಂದ್ರೆ ಮಣಿ ಇದೀಗ ನೆನಪು ಮಾತ್ರ ಅನ್ನೋದು ಜನರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಭೂತಾಯಿಯ ಮಡಿಲು ಸೇರಿದ ದಾವಣಗೆರೆಯ ಮಣಿ, ಹೈ ಸ್ಪೀಡ್ ಟಗರು ಜನ ಮೆಚ್ಚಿದ ಬೆಣ್ಣೆನೆಗರಿಯ ಕಣ್ಮಣಿ. ಇತ್ತೀಚಿನ ದಿನಗಳಲ್ಲಿ ಯಾರೇ ಸತ್ತರೂ 4 ಜನ ಸೇರೋದು ಅಪರೂಪ. ಅಂಥದ್ರಲ್ಲಿ ಟಗರು ಜೀವ ಕಳೆದುಕೊಂಡಿದ್ದಕ್ಕೆ ನೂರಾರು ಜನರು ಸೇರಿದ್ದಾರೆ. ಮಣಿ ಹೆಸರಿನ ಟಗರಿನ ಅಂತಿಮ ಸಂಸ್ಕಾರದಲ್ಲಿ ಪ್ರತಿಯೊಬ್ಬರು ಭಾವುಕರಾಗಿದ್ದಾರೆ. ಹೈ ಸ್ಪೀಡ್ ಮಣಿ ಕೇವಲ ದಾವಣಗೆರೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ಹೆಸರು ಮಾಡಿದ್ದ. ಮಣಿ ಬರ್ತಾನೆ ಅಂತ ಗೊತ್ತಾದ್ರೆ ದೂರದ ಊರುಗಳಿಂದ ಜನರು ಸೇರುತ್ತಿದ್ರು. ದಾವಣಗೆರೆಯ ಕುಂದುವಾಡ ಗ್ರಾಮದ ಟಗರು ಮಣಿ ಈತ ಆಟ ಮತ್ತು ಓಟ ನೋಡಿ ಹೈ ಸ್ಪೀಡ್ ಮಣಿ ಅಂತ ಫೇಮಸ್ ಆಗಿದ್ದ. ಈತನ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬಂದ್ರೆ ಎದುರಾಳಿಗೆ ಎಗರಿ ಎಗರಿ ಬುದ್ಧಿ ಕಲಿಸ್ತಿದ್ದ. ಈತ ಸಾಮಾನ್ಯ ಆಗಿರ್ಲಿಲ್ಲ. ಅಸಾಮಾನ್ಯ ಗುಮ್ಮೋಗೋಳಿಗಿಂತ ವೇಗ, ಓಡಿ ಬಂದು ಗುಟ್ರು ಹಾಕುತ್ತಿದ್ದ. ಈತನ ಒಂದೊಂದು ಆಟಗಳು ನಿಜಕ್ಕೂ ನೋಡುವಂತೆ ಇರುತ್ತಿದ್ವು. ಈತ ಎಲ್ಲೇ ಕಾಳಗಕ್ಕೆ ಇಳಿದ್ರು ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ಪಕ್ಕಾ ಇರುತ್ತಿತ್ತು. ಈಗಾಗಲೇ ಹಲವಾರು ಟ್ರೋಫಿ, ಬೈಕ್ ಸೇರಿದಂತೆ ವಿವಿಧ ಸಾಕಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದ. ಜನಮನ ಗೆದ್ದಿರುವ ಹೈ ಸ್ಪೀಡ್ ಮಣಿ ಇದೀಗ ಇಲ್ಲ ಅನ್ನೋದು ಎಂತವರೆಗೂ ನಂಬೋಕೆ ಆಗ್ತಿಲ್ಲ. ಹಾಗಾದ್ರೆ ದಿಢೀರಂತ ಮಣಿಗೆ ಆಗಿದ್ದೇನು? ಆ ಬಗ್ಗೆಯೂ ಹೇಳ್ತೇವೆ ಕೇಳಿ. ಹೊಸ ಕುಂದುವಾಡ ಗ್ರಾಮದ ಹಾಲೇಶಂಬೋರಿಗೆ ಸೇರಿದ ಟಗರಿದು. ಮಣಿ ಟಗರು ಕಾಳಗ ಮುಗಿಸಿಕೊಂಡು ಬರಬೇಕಾದ್ರೆ ಏಕಾಏಕಿ ಗಾಡಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಈತನ ಅಗಲಿಕೆಗೆ ಪ್ರತಿಯೊಬ್ಬರು ಕಮ್ಮನಿ ಮಿಡಿದಿದ್ದಾರೆ. ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಮನೆಯ ಮುಂದೆ ಅಂತಿಮ ಸಂಸ್ಕಾರ ಮಾಡಲಾಯಿತು. ದಾವಣಗೆರೆಯ ಜನರೆಲ್ಲ ಸೇರಿ ಹೈ ಸ್ಪೀಡ್ ಮಣಿಗೆ ಕಣ್ಣೀರಿನ ವಿದಾಯ ಹೇಳಿದ್ರು. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.